ಇಂದು ಆರ್ಸಿಬಿ ಪಂಜಾಬ್ ಫೈನಲ್ ಪಂದ್ಯ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಆರ್ಸಿಬಿ ಫ್ಯಾನ್ಸ್ ಪೂಜೆ ನೆರವೇರಿಸಿದ್ದಾರೆ. ಸಿದ್ದಾರೂಢರಿಗೆ ಅಭಿಷೇಕ ಮಾಡುವ ಮೂಲಕ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಾಲ್ ಬ್ಯಾಟ್ಗೆ ಪೂಜೆಯನ್ನು ಮಾಡಿದ್ದಾರೆ. ನೋಡಿ ಎಂತಹ ಪ್ರೀತಿ, ಗೌರವ, ಅಭಿಮಾನ ಆರ್ಸಿಬಿ ಟೀಮ್ನ ಮೇಲೆ ಅಂಥೇಳಿ. ಈ ಬಾರಿ ತಂಡ ಸ್ಟ್ರಾಂಗ್ ಆಗಿರೋದ್ರಿಂದಲೂ ಕೂಡ ಗೆಲ್ಲುವ ಹೋಪ್ ಜಾಸ್ತಿ ಇರೋದ್ರಿಂದಾಗಿ ಅಭಿಮಾನಿಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗಿದೆ. ಜೊತೆಗೆ ಅಭಿಮಾನ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿನ ದೃಶ್ಯ ಇದು ನೋಡಿ. ಸಿದ್ದಾರೂಢರಿಗೆ ವಿಶೇಷವಾಗಿ ಅರ್ಚನೆ ಮಾಡಿದ್ದಾರೆ. ಬ್ಯಾಟ್ ಬಾಲ್ಗೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಆರ್ಸಿಬಿ ಹೆಸರು ಮೇಲೆ ಅರ್ಚನೆ ಮಾಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಆರ್ಸಿಬಿ ಅಭಿಮಾನಿಗಳನ್ನು ಮಾತಾಡಿಸಿದ್ದಾರೆ, ನೋಡೋಣ. 8 ವರ್ಷಗಳ ಹೋರಾಟಕ್ಕೆ ಇಂದು ಜಯ ಸಿಗಬೇಕು ಅಂತೇಳಿ ಹುಬ್ಬಳ್ಳಿಯಲ್ಲಿ ಆರ್ಸಿಬಿ ಅಭಿಮಾನಿಗಳೊಂದು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದರೆ IPL ಕಪ್ ಈ ಬಾರಿ ಆರ್ಸಿಬಿಗೆ ಒಲಿಬೇಕು ಅಂತೇಳಿ ವಿಶೇಷವಾಗಿ ಒಂದು ಬ್ಯಾಟ್ ಬಾಲ್ಗೆ ಇಲ್ಲಿ ಅಂತಾರೆ ಸಿದ್ದಾರೂಢರಿಗೆ ಒಂದು ಅಭಿಷೇಕ ಮಾಡುವ ಮುಖಾಂತರ ಇಲ್ಲಿ ಅಂತಾರೆ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ನೋಡ್ಬೋದು ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಒಂದು ವಿಶೇಷ ಪೂಜೆ. ಯಾಕಂದರೆ 18 ವರ್ಷಗಳ ಒಂದು ಸುದೀರ್ಘದ ಹೋರಾಟ. ಈ ಹೋರಾಟಕ್ಕೆ ಇವತ್ತು ಜಯವಾಗಲಿ, ನಮ್ಮ ಕನಸು ಇವತ್ತು ನನಸಾಗಲಿ ಅಂತೇಳಿ ಕ್ರಿಕೆಟ್ ಅಭಿಮಾನಿಗಳು ಸಿದ್ದಾರೂಢ ಸನ್ನಿಧಿಯಲ್ಲಿ, ಅದು ಸಿದ್ದಾರೂಢ ಗದ್ದುಗೆಯಲ್ಲಿ ಕುಳಿತು ಇಲ್ಲಿ ದಾನ ಮಾಡುವ ಮುಖಾಂತರ ಒಂದು ದೇವರಿಗೆ ಒಂದು ವಿಷಯ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರೆ ಕ್ರಿಕೆಟ್ ಅಭಿಮಾನಿಗಳನ್ನೇ ಮಾತಾಡ್ತೀನಿ. ಸರ್, 18 ವರ್ಷಗಳ ಹೋರಾಟ ಇವತ್ತು ಜಯ ಸಿಗಲಿ ಅಂತ ಒಂದು ಪೂಜೆ ಮಾಡಿದ್ರಿ. ಏನೇನು ಪೂಜೆ ಇತ್ತು ಇವತ್ತು? ಇವತ್ತು ನಾವು ರುದ್ರಾಭಿಷೇಕ ಮತ್ತು ಸಂಕಲ್ಪ ಮಾಡ್ಕೊಂಡಿವ್ರಿ. ನಾವು ಹುಬ್ಳಿಂತ್ರ ಶ್ರೀ ಸಿದ್ದಾರೂಢ ಸ್ವಾಮಿಗೆ ಬಂದು ಅರ್ಜಕ್ ಮಠಕ್ಕೆ ಬಂದೆ ಎಲ್ಲರೂ ನಾವು ನಮ್ಮ ತಂಡದವ್ರು ಕೂಡಿ ಈ ಸಲ RCB ಗೆದ್ದು ಬರಲಿ ಅಂತೇಳಿ ನಾವು ಸಂಕಲ್ಪ ಮಾಡ್ಕೊಂಡಿವಿ. ಇಡೀ ಕರ್ನಾಟಕದ ಆಸೆ ಸರ್ ಇದು, RCB ಗೆಲ್ಲಬೇಕು ಅನ್ನೋದು. ಎಲ್ಲ ಕನ್ನಡಿಗರ ಒಂದು ಕಿಚ್ಚೆ ಇವತ್ತು ಗೆದ್ದು ಬರಬೇಕು ಅನ್ನೋದೊಂದು ನಮ್ಗೆ ಇದೆ ಸರ್. 9 ವರ್ಷಗಳ ಬಳಿಕ ಫೈನಲ್ಗೆ ಹೋಗಿದ್ದಾರೆ. ಇವತ್ತು ಗೆಲ್ತಾರೆ ಅನ್ನೋದು ವಿಶ್ವಾಸ ಇದೆಯಾ ಸರ್? 100% ಐತೆ ಸರ್. ನಮಗೆ ಈ ಸಲ ನಾವು ಗೆಲ್ತೇವೆ ಅನ್ನೋದು ಕಾನ್ಫಿಡೆಂಟ್ ಭಾಳ ಐತೆ ನಮಗೆ. ಸಿದ್ದಾರೂಢ ಎಲ್ಲರ ಮೇಲೆ ಆಶೀರ್ವಾದ. ಹೌದು ಸರ್, ಹೌದ್ರಿ. ನಾವೇನೇ ಇದ್ರೂ ಸಿದ್ದಾರೂಢ ಮಠಕ್ಕೆ ಬಂದ ನಾವು ಆಶೀರ್ವಾದ ತೊಗೊಂಡೋಗ್ತೀವಿ. ಅದಕ್ಕೆ ಈ ಸಲ ಬಂದು ಸಿದ್ದಾರೂಢ ಸ್ವಾಮಿಯರ ಕಡೆ ನಾವು ಅಭಿಷೇಕ ಮಾಡಿಸಿ ಈ ಸಲ RCB ಗೆಲ್ಲ ಅಂತೇಳಿ ಬೇಡ್ಕೊಂಡೇವೆ, ಎಲ್ಲರೂ ಸಂಕಲ್ಪ ಮಾಡ್ಕೊಂಡೇವಿ. ಓಕೆ, ಥ್ಯಾಂಕ್ ಯು ಸರ್. ಇವತ್ತು ಇಡೀ ಕರ್ನಾಟಕ ರಾಜ್ಯದ ಪರವಾಗಿ ಇಲ್ಲಿ ಹತ್ರ ಒಂದು ಸಂಕಲ್ಪ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಇಲ್ಲಿ ಸಿದ್ದಾರೂಢ ಮಠದಲ್ಲಿ. 18 ವರ್ಷದ 18ನೇ ಸೀಸನ್ನ ಕನಸು ಇವತ್ತು ನನಸಾಗ್ತೈತೆ ಅಂತ ನಾವು ಇವತ್ತು ಅಂದ್ಕೊಂಡು ಇವತ್ತು ಪೂಜೆ ಮಾಡೀವಿ. ನಮ್ಮ ಹುಬ್ಬಳ್ಳಿ ಆರಾಧ್ಯ ದೈವ ಸಿದ್ದಾರೂಢ ಅಜ್ಜರ ಕಡೆ ನಾವು ಬೇಡಿಕೆ ಮಾಡಿದ್ದೀವಿ. ಇವತ್ತು RCB ಗೆಲ್ಲಿ ಅಂತ ನಾವು ಎಲ್ಲರೂ ನಮ್ಮ ತಂಡದವರು ಎಲ್ಲ ಹುಬ್ಬಳ್ಳಿ RCB ಅಭಿಮಾನಿಗಳಿಂದ ಒಂದು ಪೂಜೆ ಆಗೈತಿ. ಅದೇ ರೀತಿ ಇವತ್ತು RCB ಗೆಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗೆದ್ದೇ ಗೆಲ್ಲುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಏನೆಲ್ಲ ಮಾಡಿದ್ರಿ ಇವತ್ತು ತಾವು? ಸರ್, ಇವತ್ತು ಅಭಿಷೇಕವನ್ನು ಇಟ್ಕೊಂಡಿದ್ದೀವಿ ಸರ್, ರುದ್ರಾಭಿಷೇಕ ಸಿದ್ದಾರೂಢ ಅಜ್ಜರಿಗೆ. ಆ ಒಂದು ಕಪ್ ಗೆಲ್ಬೇಕನ್ನೋ ಒಂದು ಕಿಚ್ಚಿದೆ ಎಲ್ಲರ ಕನ್ನಡ ಅಭಿಮಾನಿಗಳೇ, RCB ಅಭಿಮಾನಿಗಳಿಗೆ. ಗೆದ್ದೇ ಗೆಲ್ತಾರೆ ಅಂತ ಹೇಳ್ತೇನೆ ಸರ್. ಕ್ರಿಕೆಟ್ ಅಭಿಮಾನಿಗಳಿಗೂ ಐತಿ ಸರ್. ಕರ್ನಾಟಕ ಅಭಿಮಾನಿ, ಕ್ರಿಕೆಟ್ ಅಭಿಮಾನಿ, RCB ಅಭಿಮಾನಿ ಯಾರು ಅದಾರೆ ಎಲ್ಲರಿಗೂ ಒಂದು ಕಿಚ್ ಐತಿ. ಈ ಸಲ ಕಪ್ ನಮ್ದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಸಂಕಲ್ಪ ಮಾಡ್ಕೊಂಡು ಜೈ RCB. ಈ ಬಾರಿ ಅಂತಂದ್ರೆ RCB ಕಪ್ ನಮ್ಮದೇ ಆಗುತ್ತೆ. ಹೀಗಾಗಿ ಒಂದ್ ಕಡೆ ಅಂತಾರೆ ಸಿದ್ದಾರೂಢ ಇವತ್ತು ಒಂದು ಸಿದ್ದಾರೂಢ ಸನ್ನಿಧಿಯಲ್ಲಿ ಒಂದು ಸಂಕಲ್ಪ ಮಾಡಿದೀವಿ, ಕಪ್ಪು ನಮ್ಮದಾಗಲಿ, ಸಿದ್ದಾರೂಢ ಆಶೀರ್ವಾದ ಇವತ್ತು ಎಲ್ಲರ ಮೇಲೆ ಇರಲಿ ಅಂತೇಳಿ ಸಿದ್ದಾರೂಢನಲ್ಲಿ ಮನವಿ ಮಾಡಿದೀವಿ ಮತ್ತು ಬೇಡಿಕೊಂಡಿದ್ದೀವಿ. ಸಿದ್ದಾರೂಢ ಆಶೀರ್ವಾದ ಕೇಳಿದೀವಿ ಅನ್ನೋದು ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲಗಪ್ಪ, TV5 ಹುಬ್ಬಳ್ಳಿ.